ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಪಿ ಎಸ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ಮಂಜುಳಾ ಪಿ ಎಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿಗೂ ಮಾಡಿರಿ, ನಿಮ್ಮ ರಿಲೇಷನ್ಗೂ ಮಾಡಿರಿ, ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ ಇಲ್ಲ ನಂಗೆ ಬೇಕಾ ಜಲ್ದಿ ಆದಷ್ಟು ಬೇಗ ನಾವು ಒಂದಕ್ಕೆ ಮಾಡೋಣಂತ. ಬರ್ರಿ ಇವತ್ತಿನ ದಿನ ಏನೇನು ಹಾಕಿತ್ತು ಅಂತ ನೋಡೋಣಂತ. ಇನ್ನೂ ನಾನು ನಿನ್ನೆ ಮೊನ್ನೆ ಲಾಗ್ಸ್ನ ಬಿಟ್ಟೇನಿ. ಯಾರೆಲ್ಲ ನೋಡ್ಕೊಂಬಂದಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಬರ್ರಿ. ಹೆಂಗಾಗೈತೆ ಅಂತ ತಳ ಕಮೆಂಟ್ ಮಾಡಿರಿ. ಏನು ಇಂಪ್ರೂವ್ ಮಾಡ್ಕೋಬೇಕನ್ನಂತ ನಾನು ಅದನ್ನೂ ತಳ ಕಮೆಂಟ್ ಒಳಗೆ ತಿಳಿಸ್ರಿ. ನನ್ನ ಕಡೆ ಆದಷ್ಟು ನಾನು ಇಂಪ್ರೂವ್ ಮಾಡ್ಕೊತೀನಿ. ಬರ್ರಿ ನೋಡೋಣಂತ ಇವತ್ತಿನ ದಿನ ಏನಾಗಿದೆ ಅಂತ ತೋರಿಸ್ತೀನಂತ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣಂತ. ಈಗ ದಮ್ ಬಿರಿಯಾನಿ ಮಾಡ್ಬೇಕಂತ, ದಮ್ ಬಿರಿಯಾನಿ ಮಾಡ್ತೀನಂತ ನಾನು. ಬರ್ರಿ ಹೆಂಗೆ ದಮ್ ಬಿರಿಯಾನಿ ಮಾಡ್ತೀನಿ ಅಂತ ರೆಸಿಪಿ ನೋಡೋಣಂತ. ಅಷ್ಟೇನು ಮಾಡೋಂಗಿಲ್ಲ, ಫುಲ್ ಈಸಿ ಹೆಂಗಿರ್ತೈತಿ ಈಸಿ ಮೆಥಡ್ ಒಳಗೆ ನಾನು ಎಲ್ಲ ಮಾಡ್ಕೊತೀನಿ. ಬರ್ರಿ ಒಂದು ಸ್ವಲ್ಪ ಇದನ್ನು ಕಟ್ಟಿನ ಕ್ಲೀನ್ ಮಾಡ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಬರ್ರಿ ವೆಜ್ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕು ತರಕಾರಿ ಅವನ್ನೆಲ್ಲ ತೊಗೊಳ್ಳೋಣಂತ. ಬರ್ರಿ ಸ್ವಲ್ಪ ಬೀನ್ಸ್ ಬೇಕು, ಬೀನ್ಸ್ ತೊಗೊತೀನಿ. ಇಷ್ಟು ಬೀನ್ಸ್ ವೆಜ್ ದಮ್ ಬಿರಿಯಾನಿ ಮಾಡತ್ತೀನಂತ ನಾನು. ಬೀನ್ಸ್ ತೊಗೊಂಡೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೇಕು, ಇಷ್ಟು ಭಾಳ ಆಗ್ತೈತಿ. ಸ್ವಲ್ಪ ಕೊತ್ತಂಬರಿ ತೊಗೊತೀನಂತ. ಬರ್ರಿ ಏನೇನು ತೊಗೊತೀನಂತ ತೊಗೊಂಡು ತೋರಿಸ್ತೇನಂತ ನಿಮ್ಗೆ. ವೆಜ್ ಬಿರಿಯಾನಿ ಮಾಡೋಕ್ಕೆ ಎಷ್ಟು ವೆಜಿಟೇಬಲ್ಸ್ ತೊಗೊಂಡೇನ್ರಿ, ನಾ ಏನು ಅವೈಲೇಬಲ್ ಐತೆ ಅದನ್ನಷ್ಟು ತೊಗೊಂಡು ಮಾಡಕತ್ತೀನಿ. ಬರ್ರಿ ನೋಡೋಣಂತೆ ನೆಕ್ಸ್ಟ್ ಏನು ಮಾಡ್ತೀನಂತ. ನೀರೊಳಗಿನ ತರಕಾರಿ ಸ್ವಚ್ಛಂಗೆ ತೊಳಿಬೇಕ್ರಿ. ನೀವು ಏನು ಮಾರ್ಕೆಟಿಂದ ಕಾಯಿಪಲ್ಲೆ ತೊಗೊಂಡು ಫಸ್ಟ್ ಸ್ವಚ್ಛಂಗೆ ತೊಳ್ಕೊಂಡು ಯೂಸ್ ಮಾಡಿರಿ ಅವನು. ಈಗ ಒಂದು ಕಟ್ ಮಾಡ್ಕೊಂಡು ಸಿಗ್ತೀನಿ ಅಂತ. ಈ ಸೈಜ್ ಹಾಕಿ ನಂಗೆ ಈ ಸೈಜ್ ಎಷ್ಟು ಕಟ್ ಮಾಡ್ಕೊತೀನಿ. ಇನ್ನೂ ದೊಡ್ಡ ಬೇಕಂದ್ರೆ ಕಟ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಜ್ ಕಟ್ ಮಾಡ್ಕೊಂಡು ನಂಗೆ ಈ ಸೈಜ್ ಹಾಕಿವಾಗ ಈ ಸೈಜ್ ಮಾಡ್ಕೊತೀನಿ. ಇದಾಗ್ತಿ ಇವಾಗ ಸೈಡ್ ಇಡೋಣ. ಬೀನ್ಸ್ ಒಂದು ಕಟ್ ಮಾಡ್ಕೊಂಡು ಈಗೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ರಿ. ಇದನ್ನು ಕಟ್ ಮಾಡಿ ಬರೀ ಸ್ವಲ್ಪ ತಗೊಂಡು ಇನ್ನು ಫಸ್ಟ್ ಹೊಡಿಸ್ಕೊಳ್ತೀವಿ. ನೀವು ನಿಮಗೆ ಯಾಕೆ ಕುಕಿಂಗ್ ನಾವು ನೋಡೋಕೆ ಇಷ್ಟ, ಆಮೇಲೆ ಕುಕಿಂಗ್ ಮಾಡೋಕ್ಕೆ ಯಾರಿಗೆ ಇಷ್ಟ ಸೇರ್ತೈತಿ ಅಂತ ಕಡೆ ಕಮೆಂಟ್ ಮಾಡಿಲ್ಲ ನೋಡೋಣಂತ. ನಾನು ಅಪ್ರೂಪಕ್ಕೆ ಮಾಡತ್ತೀನಿ ರೀ. ಏನು ಮಾಡೋದಿಲ್ಲ, ನಮ್ಮನ್ನ ಮಾಡಿರ್ತಾರೆ. ನಂಗೆ ಯಾವಾಗ ಮೂಡ್ ಫ್ರೆಶ್ ಆಗಂತ ಅಡುಗೆ ಮಾಡಿ ನೋಡ್ಬೇಕಂದ್ರೆ ಮೂಡ್ ಫುಲ್ ಫ್ರೆಶ್ ಆಗ್ತೈತಿ ನೋಡಿರಿ. ನಿಮ್ಗೆ ಏನಾದರೂ ಬೇಜಾರಾದಾಗ ಅಡುಗೆ ಮಾಡ್ಬೋದು, ಒಂಥರ ಫ್ರೆಶ್ ಅನ್ನಿಸ್ತೀವಿ. ನಮಗೆ ಬೇಜಾರಾದ ಏನಾದ್ರು ಅನ್ಸಾದ್ರೆ ನಾನು ಅಡುಗೆ ಮಾಡ್ಕೊಡ್ತೀನಿ. ಸ್ವಲ್ಪ ಮೈಂಡ್ ಫ್ರೆಶ್ ಅನ್ನಿಸ್ತೀವಿ ನಮ್ಮದ್ರಿಂದ. ಕಟ್ಟಿನ ಸ್ವಚ್ಛ ತೊಳ್ಕೊಂಡು ಮಾಡ್ತೀನಿ ರೀ. ಕಟ್ಟಿ ಹಿಂಗೆ ಹೊಡಿಸಿ ನಾನು ತಂದ್ಕೊಬೇಡಿ. ನಂಗೆ ಇಲ್ಲೇ ಕಂಫರ್ಟೇಬಲ್ ಆಗಿ ಕಟ್ಟೋದು ಮಾಡೋಕ್ಕೆ ಚಾಪರ್ ಮೇಲೆ ನಂಗೆ ಸರಿ ಅನ್ಸೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀವಿ, ಕಟ್ಟಿ ಮೇಲೆ ಸ್ವಚ್ಛ ಮುಡಿಸ್ಕೊಂಡು ಕಟ್ಟಿನ ಮಾಡ್ತೀನಿ ನೋಡಿ. ಇಲ್ಲೇ ಕಟ್ ಮಾಡಿದ್ರಿ ನಾವು. ಗಿಡ ಎಲ್ಲ ವೆಜಿಟೇಬಲ್ ಕಟ್ ಮಾಡ್ಕೊಡ್ತೀವಿ. ಕೆಟ್ಟೈತಿ ಚಿಲ್ಲಿ ಅಂತ ಉದ್ದು ಕೊಯ್ಕೊಡ್ತೀನಿ. ಉಳ್ಳಾಗಡ್ಡಿನ ಕೊಯ್ಕೊಂಡು ಎಲ್ಲ ಫ್ರೈ ಮಾಡ್ಬೇಕು. ಉಳ್ಳಾಗಡ್ಡಿನ ಫ್ರೈ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ ಹೆಂಗೆ ಫ್ರೈ ಮಾಡ್ಬೇಕಂತೇಳಿ. ನಾನು ಸಣ್ಣ ಉದ್ದಕ್ಕೆ ಕಟ್ ಮಾಡ್ಕೊಡ್ತೀನಿ. ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಕಟ್ ಮಾಡೋಕ್ಕೆ. ಈಗ ಇಷ್ಟು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡೆ ನೋಡ್ರಿ. ಇಷ್ಟು ವೆಜಿಟೇಬಲ್ಸ್ನ ಕಟ್ ಮಾಡಿದೆ ನೋಡ್ರಿ. ಇದನ್ನೆಲ್ಲ ಹಾಕೊಳ್ಳೋಂತ.
ಈಗ ಈ ವೆಜಿಟೇಬಲ್ಸ್ ಎಲ್ಲ ಮಸಾಲೆ ಹಾಕೋಣ ಬರ್ರಿ. ತವಿ ಇಡೋಂಟಿಗೆ ತವಿ ಇಟ್ಟು ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಬಿಸಿ ಆಗೋ ಮಟ್ಟ ವೇಟ್ ಮಾಡಬೇಕು. ಇದನ್ನ ಬಿಸಿ ಆದ್ಮೇಲೆ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಸೈಡ್ ಫ್ರೈ ಮಾಡ್ಕೊಂಡು ತಗೋಬೇಕು. ಈ ಬಿಸಿ ಆತರ ಇದು ಉಳ್ಳಾಗಡ್ಡಿ ಹಾಕೊಳ್ಳೋಣ ಅಂತದಕ್ಕೆ. ಇನ್ನೊಂದು ಸ್ವಲ್ಪ ಹುರ್ಕೋಬೇಕು ನೋಡ್ರಿ ಇದನ್ನ ಈ ಥರ. ಇನ್ನೊಂದು ಸ್ವಲ್ಪ ಕಪ್ಪಾಗಬೇಕಿದ್ದು. ಫುಲ್ಲು ಬ್ರೌನಿಷ್ ಬರೋ ಮಟ್ಟ ಹಿಂಗೆ ಫ್ರೈ ಮಾಡ್ಕೋಬೇಕಿದ್ನ. ಇನ್ನೊಂದು ಸ್ವಲ್ಪ ಬ್ರೌನ್ ಆದ್ಮೇಲೆ ತೋರಿಸ್ತೇನೆ. ಬ್ರೌನ್ ಆಯ್ತು ನೋಡ್ರಿ ಇದು. ಇನ್ನೊಂದು ಸ್ವಲ್ಪ ಬ್ರೌನ್ ಆಗಬೇಕಿದೆ. ಇಷ್ಟು ಬ್ರೌನ್ ಆಗೋ ಮಟ್ಟ ಅಂತೂ ಹುಡ್ಕೋಬೇಕು. ಈಗ ಫುಲ್ ಬ್ರೌನ್ ಆತ ತಗೊಳ್ಳೋಣ ಅಂತ ಬರ್ರಿ. ಗ್ಯಾಸ್ ಆಫ್ ಮಾಡ್ತೀನಿ. ಇಷ್ಟು ಕಪ್ ಆಗಬೇಕು ನೋಡ್ರಿ. ಇದನ್ನು ವಾಶ್ ಮಾಡಿಕೊಂಡು ಸಿಗ್ತೇನಂತ ಬರ್ರಿ. ನಮ್ಗೆ ಅಕ್ಕಿ ತೊಳ್ಕೊಂಡು ಬಂದೇರಿಗೆ ಒಂದು 10 ನಿಮಿಷ ನೆನೀಲಿ. ಅಲ್ಲಿ ತನಕ ಇದಕ್ಕೆ ರೆಡಿ ಮಾಡ್ಕೊತೀನಿ ಬರ್ರಿ. ಇಲ್ಲಿ ಇದಕ್ಕೆ ಏನೇನು ವೆಜಿಟೇಬಲ್ಸ್ ಹಾಕೇನಂತೇಳಿ ನೋಡಿರಿ ನೀವು. ಈಗ ಏನು ಹಾಕ್ತೀನಿ ಬರ್ರಿ ನೋಡೋಣಂತ. ಸ್ವಲ್ಪ ಉಳ್ಳಾಗಡ್ಡಿ ಫ್ರೈನ ಹಾಕೋಣಂತ ಇದ್ರೊಳಗೆ. ಆಗಿಲ್ಲೇ ಫ್ರೈ ಮಾಡ್ಕೊಂಡಿದ್ದೆಲ್ಲ ವಾರ್ಯಾವ. ಒಂದು ಸ್ವಲ್ಪ ರೈಸ್ ಮೇಲೆ ಹಾಕಬೇಕು ಅವ್ನು ಇಟ್ಕೊಳಂತ. ಮೆಂತ್ಯ ಒಣ ಮೆಂತ್ಯ ಹಾಕೋಣಂತ. ಇದಕ್ಕೆ ಮಸಾಲೆ ಬೇಕು. ಇದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅಷ್ಟು ಬಿರಿಯಾನಿ ಮಸಾಲೆ ಹಾಕೊಳ್ಳೋಣಂತ. ಸಾಕ್ರಿ ಇಷ್ಟು. ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣಂತ. ಮನೆಯೊಳಗೆ ಕಾಲಾಗಿತ್ತು ಅದಕ್ಕೆ ನಾ ಅಂಗಡಿ ಒಳಗೆ ತರ್ಸೇನಂತಿದ್ನ. ಬರ್ರಿ ಸ್ವಲ್ಪ ಅದನ್ನ ಹಾಕೊಳ್ಳೋಣಂತ. ಸ್ವಲ್ಪ ಚಿಕನ್ ಮಸಾಲೆ ಹಾಕೋಣಂತ. ಇದು ಟೇಸ್ಟ್ ಐತ್ರಿ ಪೌಡ್ರ್. ನಮ್ಮ ಊರೊಳಗೆ ಮಾರ್ಕೆಟ್ ಒಳಗೆ ಸಿಗ್ತೈತಿ. ಇದು ಅವರ ಮಾಡ್ಕೊಂಡಿರ್ತಾರೆ. ಟೇಸ್ಟ್ ಐತೆ ಅದ್ರ ಸಂಬಂಧ ಹಾಕತ್ತೀನಿ. ಅದು ಹಾಕಿದ್ರೆ ಫ್ಲೇವರ್ ಚಲೋ ಬರ್ತೈತೆ ಅಂತೀವಿ. ಅದಕ್ಕೊಂದು ಸ್ಪೂನ್ ಖಾರ ಹಾಕೋಣಂತ್ರಿ. ನಿಮ್ಗೆ ಎಷ್ಟು ಬೇಕು ನೋಡ್ರಿ ಖಾರ. ನಮ್ಗೆ ಇಷ್ಟ ಆದ್ರೆ ಸಾಕಾಗ್ತೈತಿ. ಸ್ವಲ್ಪ ಅರಿಶಿನ ಹಾಕೋಣಂತ. ಸಾಕು ಇಷ್ಟ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ರಿ. ನಮ್ದು ಉಪ್ಪು ಜಾಸ್ತಿ ಇದಿಲ್ಲ, ಅದ್ರ ಸಂಬಂಧ ಒಂದು ಸ್ವಲ್ಪ ಜಾಸ್ತಿನ ಹಾಕೊಳತ್ತೀನಿ. ಇದನ್ನ ನಮ್ಮದು ಉಪ್ಪು ಸ್ಟ್ರಾಂಗ್ ಇಲ್ಲರಿ, ಅದ್ರ ಸಂಬಂಧ ಸ್ವಲ್ಪ ಜಾಸ್ತಿ ಹಾಕೊಂಡೆ ನಾನು. ಇಷ್ಟೆಲ್ಲ ಆದ್ಮ್ಯಾಗ ಸ್ವಲ್ಪ ಮೊಸರು ಹಾಕೋಬೇಕ್ರಿ. ಆಗಲೇ ಟಮಾಟೆ ಹಾಕೊಂಡಿವಿ. ಸ್ವಲ್ಪ ಹಾಕೋರಿಲ್ಲ ಅಂದ್ರೆ ಹುಳಿ ಆಗಿಬಿಡ್ತೈತೆ. ಅದು ಸ್ವಲ್ಪ ಹಾಕೊಂಡಿದ್ದು ಕಲ್ಸೋಕ್ಕಾಗೋಷ್ಟು ಹಾಕೊತೇನೆ ನೋಡ್ರಿ. ಸಾಕಿಷ್ಟು. ಈಗ ಇದಿಷ್ಟು ಮಿಕ್ಸ್ ಮಾಡೋಣ ಅಂತ ಬರ್ರಿ. ಎಲ್ಲ ಮಿಕ್ಸ್ ಆಯ್ತು ನೋಡ್ರಿ. ಈಗ ಅಕ್ಕಿ ತೊಳೆದಿಟ್ಟೇನೆಲ್ಲ ಅದು ರೆಡಿ ಮಾಡೋಣ. ಅದು ರೆಡಿ ಮಾಡಿಮಟ್ಟ ಅದು ಅನ್ನ ಒಂದು ಸ್ವಲ್ಪ ಹಾಕ್ಬೇಕು. ರೈಸ್ ಆಗೋ ಮಟ್ಟ ಇದು ರೆಡಿ ಆಕೈತೆ ಬರ್ರಿ. ಇದೆಲ್ಲ ಮಿಕ್ಸ್ ಆಯ್ತು ನೋಡ್ರಿ. ಇದೊಂದು 5-10 ನಿಮಿಷ ನೆನೆ ಇಡಬೇಕು. ಅಲ್ಲಿ ತನಕ ರೈಸ್ ಮಾಡ್ಕೊಳ್ಳೋಣ ಅಂತ ಬರ್ರಿ. ಅದು ರೈಸ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ಅಂತ ನಿಮ್ಗೆ. ರೈಸ್ ಮಾಡ್ಕೊಂಬಂದು ಸಿಗ್ತೀನಿ ಅಂತ ನಿಮ್ಗೆ. ಗ್ಲಾಸ್ ಹಾಕಿ ನೀರು ಹಾಕೊಂಡ್ರಿ. ಎಲ್ಲ ಸ್ಪೈಸಸ್ ಹಾಕೊಂಡು ಸಿಗ್ತೇನೆ ಅಂತ ಬರ್ರಿ. ಈಗ ಇದಕ್ಕೆ 2 ಗ್ಲಾಸ್ ನೀರು ಹಾಕೊಂಡ್ರಿ. ಈಗ ಎಲ್ಲ ಸ್ಪೈಸಸ್ ಹಾಕೋಬೇಕ್ರಿ. ಹಾಕೊಳ್ಳೋಣ ಅಂತ ಬರ್ರಿ. ಇದಕ್ಕೆ ರೈಸ್ ಎಲ್ಲಿ ಬೇಕ್ರಿ. ಈಗ 1-2 ಕಟ್ ಮಾಡ್ಕೊಳ್ಳೋಣ ಅಂತ ಬರ್ರಿ.
ಈ 2 ಎಲ್ಲಿ ಕಟ್ ಮಾಡ್ಕೊಂಡು ನೋಡ್ರಿ ಇಷ್ಟ ಆದ್ರೆ ಸಾಕು. ಇಲ್ಲೇ ರೈಸ್ ಎಲ್ಲಿ ಕಟ್ ಮಾಡ್ಕೊಂಬಂದಿದ್ರೆ ಇವಾಗ ಸ್ಪೈಸಸ್ ಹಾಕ್ಬೇಕಾ ಹಾಕೊಂಡಂತ ಬರ್ರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಂತ್ರಿ. ಹಾಗೆ ಸ್ವಲ್ಪ ಹಾಕಿದ್ದೆ, ಅದಕ್ಕೆ ನಾನು ಸ್ವಲ್ಪ ಹಾಕೊಂಡೆ. ನೀರು ಸ್ವಲ್ಪ ಮಳ್ಳದಂಗೆ ಆಗತ್ತದ ರೀ. ಅದ್ರೊಳಗೆ ಇವನು ಹಾಕೋಣಂತ ಲಿಂಬು ಹಾಕ್ಬೇಕು. ಆಮೇಲೆ ವಿದಾ ಸ್ಪೈಸಸ್ ಹಾಕೊಂಡ್ರಿ ಸ್ವಲ್ಪ ಹಾಕಿ. ನಾನು ಖಾರ ಆಗಿಬಿಡ್ತಿದ್ದದು. ಈಗ ಚಂದಂಗೆ ಕುದಿಲಿರಿದು ಅಕ್ಕಿ ತೊಳ್ಕೊಂಬಂದಿದ್ವು, ಅಕ್ಕಿ ಹಾಕೊಂಡಂತಿದ್ರೊಳಗೆ ಹಂಗೆ ಕುದಿಲಿರಿ. ಇದ್ರೊಳಗೆ ಈಗ ರೈಸ್ ಹಾಕೊಳ್ಳೋಂತ ವಾಶ್ ಮಾಡ್ಕೊಂಡಿದ್ವಿ ರೈಸ್ ಕುದಾತ್ ನೋಡ್ರಿ. ಈಗ ಇದ್ರೊಳಗೆ ಇವನು ಅಕ್ಕಿ ಹಾಕೊಂಡಂತ ಬರ್ರಿ. ಈಗಲೇ ರೈಸ್ ಕುಕ್ ಆಗತ್ತಿದ್ರೆ ಅಲ್ಲಿ ಮಟನ್ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಂತ ಬರ್ರಿ. ಇದ್ರೊಳಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋ ಬರ್ರಿ. ಎಷ್ಟು ಬೇಕು ನಿಮ್ಗೆ ಅಷ್ಟು ಆಯಿಲ್ ಹಾಕೋರಿ. ಎಷ್ಟು ಬೇಕು ಅಷ್ಟಲ್ಲ ರೀ, ಸ್ವಲ್ಪ ಹಾಕೋರಿ. ಅದು ಫ್ರೈ ಆಗಿ ಎಷ್ಟು ಬೇಕು ಅಷ್ಟು ಹಾಕೋರಿ. ಸ್ವಲ್ಪ ಜೀರಿಗೆ ಹಾಕೊಂತೀನಿ ರೀ ಇದ್ರೊಳಗೆ. ಅದು ಫ್ರೈ ಆಗಲಿಲ್ಲ. ಒಬ್ಬೊಬ್ಬರು ಈಗ ಉಳ್ಳಾಗಡ್ಡಿ ಹಾಕೊಂತಾರೆ, ಒಬ್ಬೊಬ್ಬರು ಮೊದಲೇ ಫ್ರೈ ಮಾಡಿಟ್ಕೊಂತಾರೆ. ನಾನು ಮೊದಲೇ ಫ್ರೈ ಮಾಡಿಟ್ಕೊಂಡ್ಬಿಟ್ಟೆ ನೀವು. ಅದಕ್ಕೆ ಅವಂಗ ಫಸ್ಟ್ ವೆಜಿಟೇಬಲ್ ಹಾಕಿ ಆಮೇಲೆ ಈರುಳ್ಳಿ ಹಾಕ್ತಾನಂತ ಬರ್ರಿ. ಇದು ಹಿಂಗೆ ರೆಡಿ ಆಗಿತ್ತು ರೀ. ಇದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ಅಂತ ಬರ್ರಿ. ಈಗ ಹಾಕೊಳ್ಳೋಣ ಅಂತ ಬರ್ರಿ ಇವನ್ನೆಲ್ಲ ಇದಕ್ಕೆ. ಇದು ಫುಲ್ಲು ಫ್ರೈ ಆಗ್ಬೇಕು. ಇವಾಗ ಉಳ್ಕೋಬೇಕು. ಫುಲ್ಲು ಫ್ರೈ ಮಾಡಬೇಕು. ಈಗೆಲ್ಲ ವೆಜಿಟೇಬಲ್ಸ್ ಹಾಕೊಂಡ್ರೆ ಫುಲ್ ಫ್ರೈ ಮಾಡಬೇಕು. ಫ್ರೈ ಆಗಿ ಬರ್ರಿ ಇದನ್ನು 5 ನಿಮಿಷ. ಫುಲ್ಲು ಫ್ರೈ ಮಾಡಬೇಕು ಇದನ್ನ. ಇಲ್ಲಾಂದ್ರೆ ಕಚ್ಚ ಹಾಕ್ತೀವಿ ಬಾಯಿ ಒಳಗೆ. ಹಸಿ ಫ್ಲೇವರ್ ಎಲ್ಲ ಹೋಗ್ಬೇಕು ನೋಡಿ. ಅದನ್ನು ಬೆಳೆಸ್ಕೊಳ್ತೀವಿ. ನೀವು ಒಮ್ಮೆ ಮನೆಯೊಳಗೆ ಫ್ರೈ ಮಾಡಿರಿ, ಚಲೋ ಹೋಗ್ತಿದ್ದೆ. ಫ್ರೈ ಮಾಡಿದ್ರೆ ಹೆಂಗೆ ಮಾಡ್ತೀನಿ ಒಮ್ಮೆ ಕೆಳಗೆ ಕಮೆಂಟ್ ಒಳಗೆ ಹೇಳ್ರಿ. ಬಾಯ್ಲ್ ಆಗ್ತಿದ್ದು ಫುಲ್ ಇದು 80% ಅಷ್ಟು ಕುಕ್ ಆಗಿತ್ತು. ಈಗ ಇದನ್ನೆಲ್ಲ ನೀರು ಬಸ್ಕೊಳ್ಳೋಣಂತ ಬರ್ರಿ. ಇದ್ರೊಳಗೆ ಬಸಿದ್ಬಿಡೋಣ. ನೀರು ವೇಸ್ಟ್ ಆಗ್ತೈತೆ, ಅದಕ್ಕೆ ಇದ್ರೊಳಗೆ ಬಸಾಕ್ತೀನಿ. ಈಗ ಸ್ವಲ್ಪ ನೀರು ಬಸಿಲಿರಿದ್ದು ಅಲ್ಲಿ ತನಕ ಇದು ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ಆಗಲಿದ್ದು ತಳ ಎಡೆ ಆಗೈತಿ. ಸ್ವಲ್ಪ ನೀರು ಹಾಕೋರಿ. ತಳ ಎಡೆ ಆಯ್ತಂದ್ರೆ ಕುಕ್ ಆತಿದ್ದು. ಇಲ್ಲಿದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತೆ. ಇನ್ನೊಂದು 5 ನಿಮಿಷ ಇರಲಿದ್ದು ಹಿಂಗೆ ಬರ್ತಿತ್ತೇನೆ ಅಂತ ಹಾಕೊಂಬಂದು ಇಷ್ಟಿದ್ದು ಬೇಯಾಕತ್ತೈತಿ ರೀ. ಇವಾಗ ಇನ್ನೊಂದು ಸ್ವಲ್ಪ ಬೇವಿಲಿದ್ದು ಇದ್ರೊಳಗೆ ರೈಸ್ ಹಾಕೋಣಂತೆ. ರೆಡಿ ಆಗ್ತೀವಿ. ಇವಾಗ ಇದು ಒಂದು ಸ್ವಲ್ಪ ಮ್ಯಾಲೆ ರೈಸ್ ಹಾಕಿ ಒಂದು ಸ್ವಲ್ಪ ಈ ಕಡೆ ತೆಗೆದು ಇಟ್ಕೊಳ್ತೀನಿ. ಸ್ವಲ್ಪ ಮ್ಯಾಲೆ ಹಾಕ್ಬೇಕು ನೋಡ್ರಿ. 2 ಲೇಯರ್ ಹಾಕ್ಬೇಕು. ಇದನ್ನ ಕೆಳಗೊಂದು ಲೇಯರ್, ಮೇಲೊಂದು ಲೇಯರ್. ಕೆಳಗೆ ಮೇಲೊಂದು ಲೇಯರ್ ಹಾಕೊಂಡು ಈಗ ರೈಸ್ ಹಾಕೊಳ್ತೀನಿ ನೋಡ್ರಿ. ಸುಡಾತೈತ್ರಿ ಇದು. ಇದಕ್ಕೆ ಸ್ವಲ್ಪ ರೈಸನ್ನು ಹಾಕೊಳ್ತೇನೆ ನಾನು. ಒಂದು ಲೇಯರ್ ರೈಸ್ ಹಾಕ್ರಿ. ಇನ್ನೊಂದು ಲೇಯರ್ ಪಲ್ಯ ಹಾಕ್ಕೊಳ್ತೇನೆ ಬರ್ರಿ. ಇದಕ್ಕೆ ಈರುಳ್ಳಿ ಹಾಕೊಂಡ್ಯಾರಿಗೆ ನಾನು ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಳತ್ತೀನಿ. ಇದು ದಮ್ ಕಟ್ಟೋಣ ಅಂತ ಬರ್ರಿ. ಇವಾಗ ನಾವು
ಹಿಂಗೆ ಕಾಣತೈತ್ರಿ ಇದು ಈರುಳ್ಳಿನೂ ಹಾಕಿದೆ ನಾ ಇದಕ್ಕೆ. ಈಗ ದಮ್ ಕಟ್ಟೋಣಂತ ಬರ್ರಿ. ಇದಕ್ಕೆ ಜಾಸ್ತಿ ಏನು ಇದು ಮಾಡತ್ತಿಲ್ರಿ. ಇದನ್ನ ಪ್ಲೇಟ್ ಇಡ್ತೀನಿ ಇದ್ರ ಮೇಲೆ. ಪ್ಲೇಟ್ ಇಟ್ಟು ಇದ್ರ ಮೇಲೆ ಒಂದು ಬಜ್ಜಿ ಏನಾರು ಇಡಂಬ್ರಿ. ವಜ್ಜ ಇದೊಂದು ಇಡ್ತೇನೆ ರೀ. ದಮ್ ಹಾಕಿತ್ತು ಒಂದು 5 ನಿಮಿಷ ಬಿಟ್ಟು ನೋಡ್ರಿ ಅಂತ ಬರ್ರಿ. ರೈಸ್ ರೆಡಿ ಆಗತ್ತೈತ್ರಿ. ಇಲ್ಲೇ ದಮ್ ಕಟ್ಟಾಕಿಟ್ಟೇನಿ. ಬರ್ರಿ ರೈಸ್ ಆದ್ಮೇಲೆ ಸಿಗ್ತೇನಂತ ನಿಮ್ಗೆ. ಬರ್ರಿ ಇವಾಗ ಇದು ರೆಡಿ ಆಗೈತಿ. ಓಪನ್ ಮಾಡೋಣಂತೆ. ನೋಡ್ರಿ ಈಗ ರೆಡಿ ಆಗೈತಿ. ಸರ್ವ್ ಮಾಡ್ಕೊಳ್ಳೋಂತ ಬರ್ರಿ. ರೆಡಿ ಆಗೈತಿ ನೋಡ್ರಿ. ಈಗ ಇದು ಸ್ಮೆಲ್ ಅಂತೂ ಮಸ್ತ್ ಬರತೈತಿ. ಬರ್ರಿ ಒಂದು ಸರ್ವ್ ಮಾಡ್ಕೊಂಡು ಸಿಗೋಣಂತೆ. ಸರಿ ನೋಡ್ರಿ ಈ ಥರ ಆಗೈತಿ. ನೋಡ್ರಿ ಸರ್ವ್ ಮಾಡ್ಕೊಂಡೇದು ಮೊಸರು ಜೊತೆ ತಿನ್ಬೋದು. ಆಮೇಲೆ ಸಾಂಬಾರದು ಏನಾರು ಇದ್ರೆ ತಿನ್ಬೋದು. ಈಗ ಬರೀ ನಾ ಇದ್ರ ಜೊತೆ ತಿಂತೀನಂತ. ಯಮ್ಮಿ ಕಾಣತೈತೆ ನೋಡ್ರಿ. ಹಿಂಗೆ ಈಗ ಟೇಸ್ಟ್ ಮಾಡೋಣಂತ. ಬರೀ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ ಹೇಳ್ತೀನಿ. ಮಸ್ತಾಗೈತೆ ನೋಡ್ರಿ. ಕರೆಕ್ಟ್ಲು ಸುಳ್ಳು ಇಡತ್ತಿಲ್ಲ ನಾನು. ನಿಜವಾಗ್ಲೂ ಕರೆಕ್ಟ್ ಆಗತ್ತೆ. ಮಸ್ತ್ ಆಗೈತಿ. ನೀವು ಒಮ್ಮೆ ಮನೆ ಒಳಗೆ ಮಾಡ್ಕೊಂಡು ಟೇಸ್ಟ್ ಮಾಡಿರಿ. ಬರ್ರಿ ಮಸ್ತಾಗೈತೆ ನೋಡ್ರಿ. ಉಪ್ಪು ಖಾರ ಅದೆಲ್ಲ ಕರೆಕ್ಟ್ ಐತಿ. ಒಮ್ಮೆ ನೀವು ಮನೆಯೊಳಗೆ ಟೇಸ್ಟ್ ಮಾಡ್ಕೊಂಡು ತಿನ್ರಿ. ಮಸ್ತಾಗೈತೆ ನೋಡ್ರಿ. ಊಟ ಆಯ್ತು ನೋಡ್ರಿ. ಇವಾಗ ಸ್ವಲ್ಪ ಮಲ್ಕೊಂಡೆದ್ದು ಸಾಯಂಕಾಲ ವಾಪಸ್ ಸಿಗ್ತೇನೆ ನಿಮ್ಗೆ. ಬರ್ರಿ. ನಂಗೆ ಮಧ್ಯಾಹ್ನ ವಿಡಿಯೋ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮಲ್ಕೊಂಡ್ಬಿಟ್ಟೆ. ಅದಕ್ಕೆ ಇವಾಗ ಈವ್ನಿಂಗ್ ಆಗೈತಿ. ಈವ್ನಿಂಗ್ ಕೆಲಸ ಮುಗಿಸ್ಕೊಂಡೆ ಇವ್ರಿಗೆ ದೀಪ ಹಚ್ಚಿದೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಹಾಲು ಕುಡಿತೀನಿ ನಾನು. ಹಾಲು ಕುಡಿದು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೀವೇ ನೋಡ್ಕೊತೀರಿ, ಗೊತ್ತಾಗ್ತೈತಿ. ನೀವು ನಾ ಹಾಲು ಕುಡಿಯುತ್ತೆ ಹಾಲು ನಾ ಇದು ಕುಡಿತೀನಿ ಅಂದ್ರೆ ನಾನು ಚಹಾ ಕುಡಿಯೋದಿಲ್ಲ. ಅದ್ರ ಸಂಬಂಧ ಹಾಲು ಕುಡಿತೀನಿ. ನೀವೇನು ಚಹಾ ಕುಡಿತೀರೋ ಅಥವಾ ಹಾಲು ಕುಡಿತೀರೋ ತಳ ಕಮೆಂಟ್ ಮಾಡಿರಿ. ಬರ್ರಿ ಇವಾಗ ಏನು ಆಕೈತೆ ಅಂತ ನೋಡೋಣಂತ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿರಿ. ನನ್ನ ವೀಡಿಯೋಸ್ನ ಎಲ್ಲರಿಗೂ ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ ಬೇಕು ನಂಗೆ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಬರ್ರಿ ಆದಷ್ಟು ಬೇಗ ನಾವು ಜಲ್ದಿ ಒಂದು ಕೇಕ್ ಹೋಗೋಣಂತ. ನಿಮ್ದು ಎಲ್ಲರಿಗೂ ಸಪೋರ್ಟ್ ನಂಗೆ ಬೇಕು. ಬರ್ರಿ ನೋಡೋಣಂತ ಇವಾಗ ಏನೇನು ಆಗ್ತೈತೆ ಅಂತೇಳಿ ನಾನು ತೋರಿಸ್ಕೊಂಡು ಬರ್ರಿ. ಈಗ ಯಾಕೆ ಕ್ಯಾಬೇಜ್ ಕೊಯ್ಯಾಕತ್ತಿ ನೀನು? ಈಗ ಸ್ವಲ್ಪ ಅಗರ ಆಗ್ತೈತಂತ ಈಗ ಹೆಚ್ಚಾಕತ್ತೀನಿ. ಸಂಜೆಗೆ ನಂಗೆ ವಾಪಸ್ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರೀ. ಸ್ವಲ್ಪ ಬ್ಯುಸಿ ಇದ್ದೆ ನಾನು. ಅದ್ರ ಸಂಬಂಧ ಈಗ ನಮ್ಮ ಮಮ್ಮಿ ಇದು ಮಾಡತ್ತಾರೆ. ಈಗ ಇವ್ರು ಕಟ್ ಮಾಡೋದು ಮುಗಿತಂದ್ರೆ ಇವ್ರು ಬೆಳಗ್ಗೆ ನಮ್ಮ ಪಪ್ಪಾಗೆ ಡಬ್ಬಿ ಕಟ್ಟಬೇಕಲ್ಲ, ಅದ್ರ ಸಂಬಂಧ ಇವ್ರು ಇದು ಇವಾಗ ಬೆಳಗ್ಗೆ ಆಗೋಂಗಿಲ್ಲ ಅಂತೇಳಿ ಇವಾಗ ಕಟ್ ಮಾಡ್ಕೊಳತ್ತಾರೆ. ಅವ್ರು ಕಟ್ ಮಾಡಿದ ಕೂಡಲೇ ಊಟ ಮಾಡ್ತೀವಿ. ಬರೀ ಯಾವಾಗ ಸಿಗ್ತೇನೆ ಅಂತ. ಒಂದು ನೈಟ್ ಊಟ ಇಷ್ಟ ಐತೆ ನೋಡ್ರಿ. ಬರೀ ಊಟ ಮಾಡೋಣ ಅಂತೀನಿ. ನಾನು ನಮ್ಮ ಮಮ್ಮಿ ಊಟ ಮಾಡತ್ತೇವೆ ನೋಡ್ರಿ. ಈಗ ಬರೀ ಊಟ ಮಾಡಿ ಸಿಗ್ತೇವಂತ ನಿಮ್ಗೆ. ಜಸ್ಟ್ ಊಟ ಮಾಡ್ಕೊಂಬಂದೆ ನೋಡ್ರಿ. ಇವತ್ತಿನ ಲಾಗ್ನ ಇದೀಗ ನಾವು ಏನು ಮಾಡೋಣ ಅಂತ ಬರ್ರಿ. ಈ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಆದಷ್ಟು ಬೇಗ ನಾವು ಒಂದು ಕೇನಾಗ ರೀಚ್ ಆಗೋಣ ಅಂತ. ಬರೀ ಇವತ್ತಿನ ಲಾಗ್ನ ಎಂಡ್ ಮಾಡೋಣ. ಟಾಟಾ, ಬೈ ಬೈ, ಗುಡ್ ನೈಟ್.